ನಮಸ್ತೆ. ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಗ್ರಂಥ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದ ಚಿನ್ನಮ್ಮ ವೃತ್ತದಲ್ಲಿ ಸೋಮವಾರ ಸಂಜೆ ಮುಸ್ಲಿಂ ಸಮುದಾಯದ ಸಾವಿರಾರು ಜನ ಪ್ರತಿಭಟನೆ ಮಾಡಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ ಭೇಟಿ ನೀಡಿ ಘಟನೆಗೆ ಸಂಬಂಧಿಸಿದಂತೆ ಯಾರೇ ಆಗಿರಲಿ ಶೀಘ್ರವೇ ತನಿಖೆ ನಡೆಸಿ ಬಂಧಿಸಲಾಗುತ್ತೆ, ಹೀಗಾಗಿ ಪ್ರತಿಭಟನೆ ಕೈಬಿಡುವಂತೆ ಮುಸ್ಲಿಂ ಸಮುದಾಯದ ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿದರು. ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಆಸಿಫ್ ರಾಜು ಸೇರ್ ಅವರು ಮುಸ್ಲಿಂ ಸಮುದಾಯದ ಬಾಂಧವರು ಶಾಂತಿಯುತ ಪ್ರತಿಭಟನೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಕ್ರಮ ಕೈಗೊಳ್ಳುತ್ತಾರೆ, ಶೀಘ್ರದಲ್ಲೇ ತಪ್ಪಿತಸ್ಥರನ್ನ ಬಂಧಿಸುತ್ತಾರೆಂದು ಭರವಸೆ ನೀಡಿದರು. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್, ಬೆಳಗಾವಿ. ನಿನ್ನೆ ರಾತ್ರಿ ಈ ಸಂತಿ ವಾಡದಲ್ಲಿ ಒಂದು ಘಟನೆ ಆಗಿದೆ. ಅದರಲ್ಲಿ ಆ ಊರದಲ್ಲಿ ಒಂದು ರಿಲಿಜಿಯಸ್ ಬಿಲ್ಡಿಂಗ್ ಇದೆ, ಮತ್ತು ಸರಿಗೆ ಅದು ಕನ್ಸ್ಟ್ರಕ್ಷನ್ದಲ್ಲಿ ಹಂತ ಇದೆ. ಆದರೆ ಕೆಳಗಡೆ ಅವರು ಪ್ರೇಯರ್ ಸಲುವಾಗಿ ಸರಿಗೆ ಯೂಸ್ ಮಾಡ್ತಾಯಿದ್ರು. ನಿನ್ನೆ ರಾತ್ರಿ ಕೆಲವರು ಮಿಸ್ಚೀವಿಯಸ್ ಎಲಿಮೆಂಟ್ಸ್ ಯಾರು ಇದ್ರೆ ನಮಗೆ ಏನು ಗೊತ್ತಿಲ್ಲ, ಆ ರಿಲಿಜಿಯಸ್ ಬಿಲ್ಡಿಂಗ್ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಆ ಬಿಲ್ಡಿಂಗಿಂದ ಮೂರು ರಿಲಿಜಿಯಸ್ ಬುಕ್ಸ್ ತಗೊಂಡು ಮತ್ತು ಕೆಲವು ಡಿಸ್ಟೆನ್ಸ್ನಲ್ಲಿ ಅಂದಾಜು ಅರೌಂಡ್ 200 ಮೀಟರ್ಸ್ ಈ ಪುಸ್ತಕಗಳು ಅವರು ಸುಟ್ಟಿದ್ದಾರೆ. ಅದು ಮಾಹಿತಿ ನಮಗೆ ಅರೌಂಡ್ 11 o'clock ಅದು ನಮಗೆ ಬಂದಿದೆ. ಮತ್ತು ತಕ್ಷಣ ನಾನು ಕೂಡ ಮತ್ತು ಎಲ್ಲ ನನ್ನ ಆಫೀಸ್ ಸ್ಪಾಟ್ ಹೋಗಿದ್ವಿ, ವಿಸಿಟ್ ಮಾಡಿದ್ವಿ. ಅಲೆ ಮತ್ತು ಊರದಲ್ಲಿ ಎಲ್ಲರ ಸಮಾಜದ ಲೀಡರ್ಸ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ. ಸೊ ಅವರು ಕೂಡ ಎಲ್ಲ ನನಗೆ ಅವರು ವಿನಂತಿ ಕೊಟ್ಟಿದ್ದಾರೆ, ಈ ಕೇಸ್ದಲ್ಲಿ ಆರೋಪಿ ಯಾರು ಇದ್ದರೆ ಬೇಗ ಅರೆಸ್ಟ್ ಮಾಡಬೇಕು ಅಂತ. ಸೊ ನಾನು ಕೂಡ ಟೋಲ್ಡ್ ದೆಮ್, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗಲೂ ತಮ್ಮ ಜೊತೆಗೆ ಇರ್ತೀವಿ ಮತ್ತು ವಿಲ್ ಅರೆಸ್ಟ್ ದ ಅಕ್ಯೂಸ್ as soon as possible. ಸಂತಿ ಬಸ್ವಾಡದಲ್ಲೇ ನಮ್ಮ ಕುರಾನ್ ಶರೀಫ್ ಯಾರು ಮಸೀದಿಯಿಂದ ತಗೊಂಡು ಹೊರಗೆ ತಗೊಂಡು ಹೋಗಿ ಅದು ಬೆಂಕಿ ಹಚ್ಚಿದಾರು. ಬಹಳ ನೋವಾಗಿದೆ ನಮ್ಗೆ. ಈ ಕಮಿಷನರ್ ಅವರು ಹೇಳಿದಾರು ಈ 3 ದಿವಸ ಒಳಗೆ ಅವ್ರಿಗೆ ಯಾರು ಇದು ಮಾಡಿದಾರೋ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತ. ನಮ್ದು ಇದೇ ವಿನಂತಿ ಇದೆ, ಯಾರು ಇದು ಮಾಡಿದಂದ್ರೆ ಅವ್ರಿಗೆ ಅರೆಸ್ಟ್ ಮಾಡಿ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅವ್ರ ಮೇಲೆ. ಸಂತಿ ಬಸ್ವಾಡದಲ್ಲೇ ನಮ್ಮ ಬೆಳಗಾಂ ಸಿಟಿದಲ್ಲೇ ಎಲ್ಲ ಮುಸಲ್ಮಾನ್ ಎಲ್ಲ ಹಿಂದೂ ಬಾಂಧವರು ಬಂದಾಗೆ ಇರ್ತಾರೋ. ಅಲ್ಲೇನು ಹಿಂದೂ ಬಾಂಧವರು ಹೇಳಿದ್ರು ಯಾರು ಮಾಡಿದಾರೋ ಅವ್ರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅಂತ. ನಮ್ದು ಅದ ವಿನಂತಿ ಇದೆ. ಕಮಿಷನರ್ 3 ದಿವಸ ಟೈಮ್ ತಗೊಂಡಾರು, ಅವ್ರು ಅರೆಸ್ಟ್ ಮಾಡ್ತಾರಂತ ಹೇಳಿದಾರು. ನಮ್ಗೆ ಪೂರ್ಣ ಭರವಸೆ ಇದೆ ಡಿಪಾರ್ಟ್ಮೆಂಟ್ ಮೇಲೆ, ಅವ್ರು ಅರೆಸ್ಟ್ ಮಾಡ್ತಾರೆ. ಸರ್, ಈಗಾಗಲೇ 3 ಜನ ಏನೋ ಕಸ್ಟಡಿಗೆ ತಗೊಂಡಿದ್ದಾರೆ. ಸಸ್ಪೆಕ್ಟ್ ಗೆ ತಗೊಂಡಾರ ಕಸ್ಟಡಿದಲ್ಲೇ. ಇನ್ಕ್ವೈರಿ ನಡ್ತಾ ಇದೆ, ಅವ್ರು ಇನ್ಕ್ವೈರಿ ಮಾಡ್ಲಿ.